ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕ್ರಮ ಸೆಂಟರ್, ಅಶೋಕವನ ಗೋಕರ್ಣ. ತುಂಬ ಜನ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ಒಬೆಸಿಟಿಯ ಬಗ್ಗೆ, ತೂಕ ಕಡಿಮೆ ಮಾಡಲಿಕ್ಕೆ ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ಇವತ್ತು ನಾನು ನಿಮಗೆ ತ್ರಿವಿಧ ಸೂತ್ರವನ್ನು ಹೇಳ್ತಾ ಬರ್ತೇನೆ. ಕರೆಕ್ಟ್ ಆಗಿ ಅದನ್ನು ಪಾಲಿಸಿದ್ರೆ ಹೌದಾದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ತೂಕವನ್ನು ಕಡಿಮೆ ಮಾಡಬಹುದು. ಆ 3 ವಿಧಾನಗಳು ಯಾವ್ಯಾವುದು? ಆಹಾರ, ವಿಹಾರ ಹಾಗೂ ಔಷಧ. ಇದು 3 ವಿಧಾನವನ್ನು ನಾವು ಅನುಸರಿಸ್ಕೊಂಡು ಬರಬೇಕು. ಇದನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಾನು ನಿಮಗೆ, ನೀವು ಒಬೆಸ್ ಇದ್ದೀರೋ ಇಲ್ಲೋ, ನೀವು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಇಲ್ಲೋ, ನೀವು ಹೇಗೆ ಗೊತ್ತು ಮಾಡ್ಕೋಬೇಕು ಅಂತ ನಾನು ನಿಮಗೆ ಅತ್ಯಂತ ಸುಲಭವಾದ ವಿಧಾನವನ್ನು ಹೇಳ್ತೇನೆ. ನೀವು BMI ಅದು ಇದು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅತ್ಯಂತ ಈಸಿಯಾಗಿ ನಿಮ್ಮ ಎತ್ತರ ಸೆಂಟಿಮೀಟರ್ನಲ್ಲಿ ಎಷ್ಟಿದೆ ಅಂತ ಮೊದಲು ನೋಡ್ಕೊಳ್ಳಿ. ಎಕ್ಸಾಂಪಲ್, ಅದು 150 ಇರ್ಬೋದು, 160 ಇರ್ಬೋದು, 170 ಇರ್ಬೋದು, ಎಷ್ಟೇ ಇರ್ಬೋದು. ನಿಮ್ಮ ಎತ್ತರ ಸೆಂಟಿಮೀಟರ್ನಲ್ಲಿ ಇರಬೇಕು. ಅದನ್ನು 100ರಿಂದ ಕಳೆದ್ರೆ -100 ಮಾಡಿದರೆ ಅದು ಏನು ಬರುತ್ತೋ ಅದು ನಿಮ್ಮ ತೂಕ ಆಗಿರಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲೇ ಸಣ್ಣ ಟೇಪ್ ಇದ್ರೆ ಸಾಕು, ವೇಯಿಂಗ್ ಮಷಿನ್ ನಿಮ್ಗೆ ಗೊತ್ತಿದ್ರೆ ಸಾಕು, ನಿಮ್ಮ ತೂಕ ಎಷ್ಟಿದೆ ಅಂತ ವೇ ಮಾಡ್ಕೊಂಡು ಕೂಡ ನೀವು ಅದನ್ನು ಕಂಡ್ಕೋಬಹುದು. ಉದಾಹರಣೆಗೆ, ನಿಮ್ಮ ಹೈಟು 170 ಸೆಂಟಿಮೀಟರ್ ಇದ್ದರೆ -100 ಮಾಡಿದರೆ 70 kg ಬರಬೇಕು. ಅದರ ಆಸುಪಾಸು 65ರಿಂದ 75 ಒಳಗಂತೂ ಇರಲೇಬೇಕು. ಇದು ಅತ್ಯಂತ ಸುಲಭ ವಿಧಾನ. BMI ಅಂತಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ನಿಮ್ಮ ಟೋಟಲ್ ವೇಟ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅನ್ನ ಮಾಡ್ತೇವೆ. ನಿಮ್ಮ ಟೋಟಲ್ ವೇಟ್ ಎಷ್ಟಿದೆ ಅಂತ ನೋಡ್ಕೋಬೇಕು kgಯಲ್ಲಿ. ಅದಕ್ಕೆ ಹೈಟ್ ಇನ್ ಮೀಟರ್ ಸ್ಕ್ವೇರ್, ಮೀಟರ್ನ ಗುಣಿಸಿದ್ರೆ 2 ಮೀಟರ್ನ. ಎಕ್ಸಾಂಪಲ್, ಈಗ ನಿಮ್ಮ ಹೈಟು 1.5 × 1.5 ಮೀಟರ್ ಮಾಡಿಕೊಂಡ್ರೆ ಆ ಟೋಟಲ್ ವೇಟಿಗೆ ಹೈಟ್ ಇನ್ ಮೀಟರ್ ಸ್ಕ್ವೇರನ್ನು ಭಾಗಿಸಿದರೆ ಬರುವಂಥದ್ದಕ್ಕೆ BMI ಅಂತ ಹೇಳ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್. ಅದು 20ರಿಂದ 25 ಒಳಗಡೆ ಇರಬೇಕು. ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅತ್ಯಂತ ಸುಲಭವಾದ ವಿಧಾನ ಅಂತಂದರೆ, ನಿಮಗೆ ಯಾವುದೇ ಕನ್ಫ್ಯೂಸ್ ಮಾಡ್ಕೊಳ್ಳೋವಂಥ ವಿಧಾನ ಅಂತಂದರೆ, ನಿಮ್ಮ ಹೈಟ್ ಇನ್ ಸೆಂಟಿಮೀಟರ್ -100 ಶುಡ್ ಬಿ ಯುವರ್ ವೇಟ್. ಓಕೆನಾ? ಈಗ ನಿಮ್ಗೆ ಗೊತ್ತಾಗತ್ತೆ ನೀವೀಗ ಒಬೆಸ್ ಕ್ಯಾಟಗರಿಲಿದ್ದೀರಾ, ಅತ್ಯಂತ ಹೆಚ್ಚಿಗೆ ಇದೆಯಾ ಒಬೆಸಿಟಿ, ಅಥವಾ ಸರಿ ಇದೆಯಾ, ಅಥವಾ ತೂಕ ಕಡಿಮೆ ಇದೆಯಾ, ಇವೆಲ್ಲದೂ ಕೂಡ ನಿಮಗೆ ಈ ಒಂದು ಚಾರ್ಟಿಂದ ಗೊತ್ತಾಗುತ್ತೆ. ಹೀಗೆ ನೀವು ಗೊತ್ತು ಮಾಡ್ಕೊಂಡ್ಮೇಲೆ ಓಕೆ, ನೀವೀಗ ಒಬೆಸ್ ಇದ್ದೀರಿ ಅಂತ ನಿಮಗೆ ಗೊತ್ತಾಯಿತು. ಅದರ ನಂತರ ಯಾವ ವಿಧಾನವನ್ನು ಉಪಯೋಗಿಸ್ಕೋಬೇಕು ತೂಕವನ್ನು ಕಡಿಮೆ ಮಾಡಲಿಕ್ಕೆ? ಮೊದಲನೇದಾಗಿ ಹೇಳುವಂಥದ್ದು ಆಹಾರ. ಆಹಾರದಿಂದ ಹೇಗೆ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಅಂತ. ಆಹಾರ ಅಂತ ಹೇಳಿದಾಗ ತುಂಬ ಜನ ತಿಳ್ಕೊತಾರೆ, ಅನ್ನ ಊಟ ಮಾಡಿದರೆ ತೂಕ ಹೆಚ್ಚಿಗೆ ಆಗುತ್ತೆ, ರೊಟ್ಟಿ ತಿಂದರೆ ತೂಕ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಹೀಗೆ ತಿಳ್ಕೊಂಡಿರುವಂಥದ್ದು ಉಂಟು. ನಾನು ಕೇಳುವಂಥ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಬರೀ ಅನ್ನ ತಿಂದರೆ ತೂಕ ಹೆಚ್ಚಿಗೆ ಆಗ್ತಾರೆ ಹೇಳಾದರೆ, ನೀವು ಕರಾವಳಿ ಅಂತ ಪ್ರದೇಶಕ್ಕೆ ಬಂದರೆ ಇಲ್ಲಿ ಮ್ಯಾಕ್ಸಿಮಮ್ ಅಕ್ಕಿ ಹಾಗೂ ಅನ್ನವನ್ನು ಉಪಯೋಗಿಸ್ತಾರೆ. ಹಾಗಿದ್ರೆ ಕರಾವಳಿಯಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ದಪ್ಪ ಇರಬೇಕಿತ್ತು, ತುಂಬ ಒಬೇಸ್ ಆಗಿ ಇರಬೇಕಿತ್ತು, ಬೊಜ್ಜು ತುಂಬಿಕೊಂಡಿರ್ಬೇಕಿತ್ತು. ಹಾಗೇನು ಕಾಣಿಸೋದಿಲ್ಲ. ಕರಾವಳಿಯಲ್ಲೂ ಕೂಡ ಕೃಶವಾಗಿ ಇದ್ದವರಿದ್ದಾರೆ, ಸ್ಥೌಲ್ಯವಾಗಿ ಇದ್ದವರಿದ್ದಾರೆ. ಬರೀ ಅನ್ನ ಒಂದೇ ಕ್ರೈಟೀರಿಯಾ ಅಲ್ಲ ಅಂತ ಆಯ್ತು. ರೊಟ್ಟಿ ತಿಂದವರೆಲ್ಲ ತುಂಬ ಕೃಶವಾಗಿ, ತುಂಬ ಬರೀಕಾಗಿರಬೇಕು ಹೇಳಾದರೆ, ಬಯಲು ಸೀಮೆಯವರು, ಪಂಜಾಬ್, ಹರಿಯಾಣ ಆ ಕಡೆ ಎಲ್ಲ ಬರೀ ರೊಟ್ಟಿ ಅಂತ ತಿಂಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಯಾವತ್ತೂ ಕೃಶವಾಗಿ ಇರಬೇಕಿತ್ತು, ಗಡ್ಡಿಯಾಗೆ. ಆದರೆ ಹಾಗೂ ಕೂಡ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅಲ್ಲೂ ಕೂಡ ಒಬೆಸಿಟಿ ಹೇಳುವುದಿದೆ, ತುಂಬ ದಪ್ಪ ಇರೋರಿದ್ದಾರೆ. ಆದ್ದರಿಂದ ಬರೀ ಅನ್ನದಿಂದ ತೂಕ ಹೆಚ್ಚಿಗೆ ಆಗ್ತಾರೆ ಅಥವಾ ರೊಟ್ಟಿಯಿಂದ ತೂಕ ಕಡಿಮೆ ಆಗ್ತಾರೆ ಹೇಳುವಂತಹದ್ದು 100% ನಿಜ ಅಲ್ಲ ಹೇಳೋದಾಯ್ತು. ನಾವು ತಿನ್ನುವಂಥ ಆಹಾರದಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಿಗೆ ಇದ್ದರೆ, ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ಇದ್ದರೆ ಆವಾಗ ನಮ್ಮ ತೂಕ ಹೆಚ್ಚಿಗೆ ಆಗುತ್ತೆ. ಇದರ ಜೊತೆಗೆ ತಾವೇನಾದರೂ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ರೆ ಕೂಡ ತೂಕ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ನಮ್ಮ ತೂಕವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಕಾರಣ. ಆದ್ದರಿಂದ ನಾವು ಬರೀ ಒಂದನ್ನೇ ಇಟ್ಕೊಂಡು ಬರೀ ಅನ್ನದಿಂದನೇ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ರೊಟ್ಟಿಯಿಂದ ಕಡಿಮೆ ಆಗ್ತಾರೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ ನೀವೇನು ಆಹಾರ ತಗೊಳ್ತಾ ಇದ್ದಾರೋ ಆ ಬಲ್ಕ್ ಆಫ್ ದ ಫುಡ್ಡನ್ನು ಕಡಿಮೆ ಮಾಡಿ, ಕ್ವಾಲಿಟಿ ಆಫ್ ದ ಫುಡ್ಡನ್ನು ತಗೊಳ್ಳಿ, ಕ್ವಾಂಟಿಟಿ ಆಫ್ ಫುಡ್ಡನ್ನು ಕಡಿಮೆ ಮಾಡಿ. ಯಾವುದೇ ಆಹಾರ ಇರ್ಬೋದು, ಅದರ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ. ಎಷ್ಟಾಗುತ್ತೋ ಅಷ್ಟು ಬಾಯ್ಲ್ಡ್ ವೆಜಿಟೇಬಲ್ಸನ್ನು ತಗೊಳ್ಳಿ, ಫ್ರೂಟ್ಸನ್ನು ತಗೊಳ್ಳಿ, ಫ್ಯಾಟ್ ಹಾಗೂ ಕಾರ್ಬೋಹೈಡ್ರೇಟನ್ನು ಸ್ವಲ್ಪ ಕಡಿಮೆ ಮಾಡಿ. ಇದು ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರುವಂಥದ್ದು. ಎರಡನೇದು ಬರುವಂಥದ್ದು ವಿಹಾರ. ಆಹಾರ ಆಯಿತು, ಎರಡನೇದು ವಿಹಾರ. ವಿಹಾರ ಅಂತಂದಾಗ ನಮ್ಮ ಆ್ಯಕ್ಟಿವಿಟೀಸು, ಸಿಡೆಂಟರಿ ಹ್ಯಾಬಿಟ್, ಕೂತ್ಕೊಂಡೇ ಇರುವಂಥದ್ದು, ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು, ಎಕ್ಸಸೈಸ್ ಮಾಡದೇ ಇರುವಂಥದ್ದು, ವ್ಯಾಯಾಮ ಮಾಡದೇ ಇರುವಂಥದ್ದು, ಇದು ಕೂಡ ನಮ್ಮ ತೂಕವನ್ನು ಹೆಚ್ಚಿಗೆ ಆಗಲಿಕ್ಕೆ ಕಾರಣ. ಏನಾಗುತ್ತೆ, ನೀವು ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾಗ ತಿಂದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗದೆ ಹೋಗ್ಬೋದು. ಕೆಲವೊಬ್ಬರು ಊಟ ಮಾಡಿ ಮಲಗ್ತಾರೆ, ಬೆಳಗ್ಗೆ ತಿಂಡಿ ಕೆಲವೊಬ್ಬರು ಮಲಗುವರಿದ್ದಾರೆ, ಊಟ ಮಾಡಿ ಮಲಗುವರಿದ್ದಾರೆ. ಊಟ ಮಾಡಿ ಮಲಗಿದ್ದೆ ಏನಾಗುತ್ತೆ ಅಂತಂದರೆ, ಡೈಜೆಷನ್ ಪ್ರೊಸೆಸ್ ಸ್ಲೋ ಆಗಿ ಎನರ್ಜಿಯಾಗಿ ಇಮ್ಯುನಿಟಿ ರಿಲೀಸ್ ಆಗದೆ ಆ ಫ್ಯಾಟ್ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾನು ಹೇಳುವಂಥದ್ದು, ಊಟ ಆದ ಕೂಡಲೇ ಯಾವ ಕಾರಣಕ್ಕೂ ಮಲಗಬಾರ್ದು. ದಿವಾ ಸ್ವಪ್ನವನ್ನು ಮಾಡುವಂತಹದ್ದು ಒಳ್ಳೆಯದಲ್ಲ. ದಿವಾ ಸ್ವಪ್ನ ಪ್ರಸಕ್ತಾಶ್ಚ ವರಾಹೈವ ಪುಷ್ಯತೆ ಅಂತ ಹೇಳ್ತಾರೆ. ದಿವಾ ಸ್ವಪ್ನವನ್ನು ಮಾಡಿದರೆ ಹಂದಿ ಥರ ಬೆಳಿತಾರಂತೆ. ಇದು ಹೇಳಿರುವಂಥದ್ದು. ಆ್ಯಕ್ಟಿವ್ ಆಗಿರಬೇಕು,
ಕೆಲಸವನ್ನು ಮಾಡ್ತಾ ಇರಬೇಕು. ಫುಲ್ಲು ವಾಕಿಂಗನ್ನು ಮಾಡಿ, ಎಕ್ಸಸೈಸನ್ನು ಮಾಡಿ, ಯೋಗವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಹಗಲು ನಿದ್ದೆಯನ್ನು ಅವಾಯ್ಡ್ ಮಾಡಿ, ಮಲ್ಕೊಂಡು ಲೆಗ್ ರೈಸಿಂಗ್ ಎಕ್ಸಸೈಸ್ಗಳನ್ನು ಮಾಡಿ, ಖಾಲಿ ಹೊಟ್ಟೆಯಲ್ಲಿ ಸೈಕ್ಲಿಂಗನ್ನು ಮಾಡಿ, ಪ್ಯಾಡ್ಲಿಂಗನ್ನು ಮಾಡಿ, ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಲಿಕ್ಕೆ ಬೇಕು. ನೀವೇನು ಜಿಮ್ಮಿಗೆ ಹೋಗೋ ಮತ್ತೆಲ್ಲೋ ಹೋಗೋ ಮಾಡಬೇಕು ಅಂತಿಲ್ಲ. ಅಟ್ಲೀಸ್ಟ್ ಮನೆಯಲ್ಲಿ ಲೂಸ್ನಿಂಗ್ ಎಕ್ಸಸೈಸ್, ವಾರ್ಮಪ್ ಎಕ್ಸಸೈಸು, ಯೋಗಾಸನಗಳನ್ನು ಈಸಿ ಇರುವಂತಹದ್ದು, ಬ್ರಿಸ್ಕ್ ವಾಕ್, ಜಾಗಿಂಗ್ ಅಂತೂ ತುಂಬ ಹೆಲ್ಪ್ ಆಗುವಂತಹದ್ದು. ಜಾಗಿಂಗನ್ನು ಮಾಡ್ಬೋದು, ಸ್ಕಿಪ್ಪಿಂಗನ್ನು ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ತಗೊಂಡಂಥ ಒಂದು ಆಹಾರ ಕಂಪ್ಲೀಟಾಗಿ ಜೀರ್ಣ ಆಗಿ ಆ ಒಂದು ಫ್ಯಾಟ್ ಇರುವಂಥದ್ದು ಫ್ಯಾಟಿ ಆ್ಯಸಿಡ್ ಕನ್ವರ್ಟ್ ಆಗಿ ಅಲ್ಲಿ ಜಗ್ಗಿ ರಿಲೀಸ್ ಆಗುವಂಥದ್ದು. ಹೀಗೆ ಇಂಥ ಆಹಾರವನ್ನು ಹೇಗೆ ಜೀರ್ಣ ಮಾಡಬೇಕು ಹೇಳೋದ್ರ ಬಗ್ಗೆ ಸ್ವಲ್ಪ ಫೋಕಸನ್ನು ಮಾಡಲೇಬೇಕು. ಆಹಾರ ಹಾಗೂ ವಿಹಾರವನ್ನು ನೀವು ಈಸಿಲಿ ನೀವು ಮನೆಯಲ್ಲೇ ಪಾಲನೆ ಮಾಡ್ಕೋಬಹುದು. ಇದನ್ನು ಮಾಡಿ ನೋಡಿದ ಮೇಲೂ ಕೂಡ ತೂಕ ಅಷ್ಟು ಕಡಿಮೆ ಆಗಿಲ್ಲ, ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಮತ್ತು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಮೂರನೇ ಹಂತವಾಗಿ ನಾವು ಆಹಾರ ವಿಹಾರ ಆದಮೇಲೆ ಔಷಧಿಗೆ ಹೋಗಬೇಕಾಗಿರುವಂಥದ್ದು. ಆಹಾರ ಆಯಿತು, ವಿಹಾರ ಆಯಿತು, ಮೂರನೇ ಔಷಧಿ. ಔಷಧಿಯಲ್ಲಿ ನಾವು ಮುಖ್ಯವಾಗಿ 2 ವಿಧವಾಗಿ ವಿಂಗಡಣೆ ಮಾಡ್ಬೋದು. ಒಂದು ಶಮನ ಔಷಧಿಗಳು, ಮತ್ತೊಂದು ಶೋಧನ ಔಷಧಿಗಳು. ಶಮನ ಔಷಧಿಗಳು ಅಂತಂದರೆ ಜಸ್ಟ್ ನೀವು OPD ಬಂದು ಕನ್ಸಲ್ಟ್ ಮಾಡಿಕೊಂಡ್ರೆ ಸಾಕು. OPD ಕನ್ಸಲ್ಟೇಷನ್ ನಾವು ನಿಮ್ಮ ಚೆಕಪ್ಪನ್ನು ಮಾಡಿ ಅಥವಾ ನಾಡಿ ಪರೀಕ್ಷೆಯನ್ನು ಮಾಡಿ ನಿಮಗೆ ಔಷಧಿಗಳನ್ನ ಕೊಡುವಂಥದ್ದು. ಮುಖ್ಯವಾಗಿ ತೂಕ ಕಡಿಮೆ ಆಗಲಿಕ್ಕೆ, ಫ್ಯಾಟ್ ಬರ್ನ್ ಆಗಲಿಕ್ಕೆ, ಸರಿಯಾಗಿ ಜೀರ್ಣಶಕ್ತಿ ಸರಿಯಾಗಲಿಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ಅದು ಗುರು ಆಗಿರಬೇಕು ಹಾಗೂ ಅತರ್ಪಣ ಆಗಿರಬೇಕು. ಅಂದರೆ ಹೆವಿ ಫಾರ್ ಡೈಜೆಷನ್ ಇರಬೇಕು ಹಾಗೂ ಅತರ್ಪಣ ಅಂದರೆ ನರಿಶ್ಮೆಂಟ್ ಹೆಚ್ಚಿಗೆ ಮಾಡಬಾರ್ದು ಅಂಥ ಆಹಾರಗಳನ್ನು ತಗೋಬಹುದು, ಅಂಥ ಔಷಧಿನ ತಗೋಬಹುದು. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಹೊದ್ಲು ಗಂಜಿ ಗುರು ಅತರ್ಪಣ ಅಂತ ಹೇಳ್ತಾರೆ. ಲಾಜ ನಾವು ಹೊದ್ಲು ಅಂತ ಹೇಳ್ತೇವೆ, ಲಾಜ ಅಥವಾ ಪಫ್ಡ್ ಪ್ಯಾಡಿ ಅಂತ ಹೇಳ್ತೇವೆ. ಇದನ್ನು ಉಪಯೋಗಿಸ್ಬೋದು. ಇದೇ ರೀತಿಗೆ ಔಷಧಿ ಗಿಡಗಳು ಕೂಡ ಇದೆ. ಅದೇನು ಮಾಡ್ತವೆ ಔಷಧಿ ಗಿಡಗಳು ಅಂತಂದರೆ ಆ ಬೇರನ್ನು ಅಥವಾ ಆ ಗಡ್ಡೆನ ತಗೊಂಡಾಗ ಬೇಗ ಹಸಿವೆ ಆಗೋದಿಲ್ಲ, ಗುರುಗುಣ ಇರುವಂಥದ್ದು. ಹಾಗೂ ಅತರ್ಪಣ ಹೇಳುವಷ್ಟು ನಿಮಗೆ ನ್ಯೂಟ್ರಿಷಿಯಸ್ ಥಿಂಗ್ ಸಿಗಲ್ಲ ಅಂತ ಕೆಲವೊಂದು ಗಿಡಗಳಿದೆ. ಅದನ್ನು ಕೂಡ ನಾವು ಔಷಧಿ ರೂಪದಲ್ಲಿ ನಿಮಗೆ ತಗೊಳ್ಳಿಕ್ಕೆ ಕೊಡ್ತೇವೆ. ಅದರ ನಾವು ಟ್ಯಾಬ್ಲೆಟನ್ನು ಮಾಡ್ತೇವೆ, ಕೆಲವೊಂದು ರಸಾಯನ ರೂಪದಲ್ಲಿ ಲೇಹವನ್ನು ಮಾಡ್ತೇವೆ ಹಾಗೂ ಅದರ ಪೌಡರನ್ನು ಕೂಡ ಮಾಡ್ತೇವೆ. ಹೀಗೆ 2-3 ಬೇರೆ ಬೇರೆ ವಿಧಾನದಲ್ಲಿ ನಾವು ಮಾಡಿಕೊಂಡು ಅದನ್ನು ಕೂಡ ಕೊಟ್ಟು ನೋಡ್ತೇವೆ. ಯಾರಿಗೆ ಇಲ್ಲಿ ಬಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗೋದಿಲ್ವೋ ಅಂಥವರಿಗೆ ನಾವು ಶಮನ ಔಷಧಿಯಲ್ಲಿ ಕೂಡ ಇವತ್ತು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಔಷಧಿಗಳನ್ನು ಕೊಡುವಂಥದ್ದು. ಮತ್ತೊಂದು ವಿಧಾನ ಅಂತಂದರೆ ಶೋಧನ ಕ್ರಿಯೆಗಳು. ಬಾಡಿಯನ್ನು ಡಿಟಾಕ್ಸಿಫಿಕೇಷನ್ ಮಾಡುವಂಥದ್ದು, ಕ್ಲೆನ್ಸಿಂಗ್ ಮಾಡುವಂಥದ್ದು. ಪಂಚಕರ್ಮದ ಮುಖಾಂತರ ನಾವು ಶೋಧನ ಕ್ರಿಯೆಯನ್ನು ಮಾಡುವಂಥದ್ದು, ವಾಂತಿಯನ್ನು ಮಾಡಿಸುವಂಥದ್ದು, ವಿರೇಚನ ಭೇದಿಯನ್ನು ಮಾಡಿಸುವಂಥದ್ದು ಹಾಗೂ ಬಸ್ತಿ ಇತ್ಯಾದಿ ಕ್ರಿಯೆಗಳನ್ನು ಮಾಡುವಂಥದ್ದು. ಇವುಗಳಿಂದ ಕೂಡ ನಾವು ತೂಕವನ್ನು ಕಡಿಮೆ ಮಾಡ್ಬೋದು. ಫಸ್ಟಿಗೆ ನಾವು ವಮನ ಮಾಡಿ, ಕಫ ಬಾಹುಲ್ಯ ಇದ್ದರೆ, ಪಿತ್ತ ಬಾಹುಲ್ಯ ಇದ್ದರೆ ವಿರೇಚನವನ್ನು ಮಾಡಿ ದೇಹವನ್ನು ಶೋಧನ ಮಾಡಿದಾಗ ಎಕ್ಸೆಸಿವ್ ಫ್ಯಾಟ್ ಇರುವಂಥದ್ದು ಡಿಸಾಲ್ವ್ ಆಗಿ ಹೊರಗಡೆ ಬರುವಂಥದ್ದು. ಇದರ ನಂತರ ನಾವು ಏನು ಮಾಡ್ತೇವೆ ಅಂತಂದರೆ, ಒಮ್ಮೆ ಶೋಧನ ಕ್ರಿಯೆ ಮುಗಿದ ನಂತರ ಉದ್ವರ್ತನ, ಪೌಡ್ರ್ ಮಸಾಜ್ ಇವುಗಳನ್ನೆಲ್ಲ ಮಾಡಿದಾಗ ಬಾಡಿಯಲ್ಲಿ ಇರುವಂಥ ಫ್ಯಾಟ್ಗಳು ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ನನಗೆ ಇವತ್ತು ಒಬೆಸಿಟಿ ಸ್ಟಾರ್ಟ್ ಆಗಿ ತುಂಬ ವರ್ಷ ಆಗೋಯ್ತು, ಏನು ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ, ಅದು ಎಲ್ಲ ರೀತಿ ಔಷಧಿ ಮಾಡಿದೆ ಎಂತ ಮಾಡಿಕೊಂಡು ತೂಕ ಕಡಿಮೆನೇ ಆಗಲ್ಲ ಅಂತ. ಅಂಥವರು ಖಂಡಿತವಾಗ್ಲೂ ಕೂಡ ಶೋಧನ ಕ್ರಿಯೆಯನ್ನು ಮಾಡಿಕೊಂಡು ಉದ್ವರ್ತನವನ್ನು ಪ್ರಾರಂಭ ಮಾಡಿ. ಆ ರೀತಿ ಮಾಡಿದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ಎಷ್ಟೇ ಒಂದು ಕ್ಲಿಷ್ಟಕರವಾಗಿರುವಂಥ ಸ್ಥೌಲ್ಯ ಇದ್ದರೂ ಕೂಡ ನಾವು ಅದನ್ನ ಕ್ಯೂರ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಉಂಟು. ನಾವು ನಮ್ಮ ಚಿಕಿತ್ಸಾಲಯದಲ್ಲಿ ಇಂಥ ತುಂಬ ಪೇಷಂಟ್ಸಿಗೆ ನಾವು ಕ್ಯೂರ್ ಮಾಡಿದ್ದೇವೆ. ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಫ್ಯಾಟ್ ಇರುವಂಥದ್ದು ಬರ್ನ್ ಮಾಡಲಿಕ್ಕೆ ಆ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿಕೊಟ್ಟಿದ್ದೇ ಹೌದಾದರೆ ಒಂದ್ಸಲ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಮುಗೀತು. ಸ್ಲೋಲಿ ಅದು ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಜೊತೆಗೆ ನಾವು ಫಾಲೋ ಅಪ್ ಮೆಡಿಸಿನನ್ನು ಕೂಡ ಕೊಡೋದ್ರಿಂದ ನಿಮಗೆ ಎಷ್ಟು ತೂಕ ಕಡಿಮೆ ಆಗಬೇಕೋ ಅಲ್ಲಿವರೆಗೆ ನಾವು ವೆಯ್ಟ್ ಲಾಸನ್ನು ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಯಾವ ತೂಕಕ್ಕೆ ಬಂದು ನಿಲ್ಲಬೇಕು, ಈಗ ಒಂದು 100 kg ಇದ್ದು 70 kgಕ್ಕೆ ಬಂದು ನಿಲ್ಲಬೇಕು ಹೇಳಾದರೆ 70 kgಗೆ ಮೇಂಟೆನೆನ್ಸ್ ಮಾಡಬೇಕು. ಒಂದು 2 to 3 ಮಂತ್ ನೀವು ಮೇಂಟೆನೆನ್ಸ್ ಮಾಡಿದ್ದೆ ಹೌದಾದರೆ ನೆಕ್ಸ್ಟ್ ಯಾವ ಕಾರಣಕ್ಕೂ ಕೂಡ ಮತ್ತೆ ತೂಕ ಹೆಚ್ಚಿಗೆ ಆಗೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ತುಂಬ ಜನ ಎಕ್ದಮ್ ಫಾಸ್ಟಿಂಗ್ ಮಾಡಿ ತೂಕನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮತ್ತೆ ಮೇಲೆ ಹೇಳುತ್ತೆ ತೂಕ. ಹೇಗೆ ನೀವು ಕಡಿಮೆ ಮಾಡಿರ್ತೀರ, ಸರಿ ತುಂಬ ಕಡಿಮೆ ಮಾಡ್ಕೊಂಡೆ, ಡಯಟ್ ಎಲ್ಲ ಹೋಗಿದ್ದೆ, ತುಂಬ ಫಾಲೋ ಮಾಡಿದೆ, ಆದರೆ ಮತ್ತೆ ವೆಯ್ಟ್ ಗೇನ್ ಆಗಿಬಿಡ್ತು ಅಂತ ಹೇಳ್ತಾರೆ. ನೀವು ಒಮ್ಮೆ ಡಿಟಾಕ್ಸಿಫಿಕೇಷನ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಲಿಗೆ ತೂಕವನ್ನು ತಂದುಕೊಂಡ ನಂತರ ಮೇಂಟೆನೆನ್ಸ್ ಡಯಟನ್ನು, ಮೇಂಟೆನೆನ್ಸ್ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಬೇಕು. ಆ ರೀತಿ ಮಾಡಿಕೊಟ್ಟಿದ್ದೆ ಹೌದಾದರೆ ಖಂಡಿತವಾಗಿ ಕೂಡ ಯಾವ ಕಾರಣಕ್ಕೂ ತೂಕ ಮಾತ್ರ ಹೆಚ್ಚಿಗೆ ಆಗೋದಿಲ್ಲ. ಹೀಗೆ ನೀವು ತ್ರಿಸೂತ್ರವನ್ನು ಕರೆಕ್ಟಾಗಿ ಪಾಲಿಸಿ, ಆಹಾರ ವಿಹಾರ ಹಾಗೂ ಔಷಧ ಇವುಗಳನ್ನು ಪಾಲಿಸಿದ್ದೆ ಹೌದಾದರೆ ಎಷ್ಟೇ ಕಷ್ಟ ಇರುವಂಥ ಒಂದು ಸ್ಥಳದಲ್ಲೂ ಕೂಡ ನಾವು ಚಿಕಿತ್ಸೆಯನ್ನು ಖಂಡಿತವಾಗ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಮತ್ತೊಂದು ನಿಮಗೆ ಡೌಟ್ ಇರ್ಬೋದು, ಈಗ ನಮ್ಮದು ಒಬೆಸಿಟಿ ಇದ್ರೆ ಏನಾಗ್ಬಿಡ್ತದೆ, ತೊಂದರೆ ಏನು ಇದರಿಂದ, ಏನು ಪ್ರಾಬ್ಲಮ್ ಇಲ್ಲಲ್ಲ ಅಂತ. ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ
ಬೇರೆ ಬೇರೆ ರೀತಿ ಸಮಸ್ಯೆಗಳು ಬಂದೊದಗಬಹುದು. ಮೊದಲನೇದಾಗಿ ಬರುವಂತಹದ್ದು ಹೃದಯ ಸಂಬಂಧಿ ಸಮಸ್ಯೆಗಳು, ಹಾರ್ಟ್ ಬ್ಲಾಕ್ ಆಗುವಂತಹದ್ದು, ಹೃದಯದಿಂದ ನಮ್ಮ ಇಡೀ ದೇಹಕ್ಕೆ ರಕ್ತ ಸಂಚಾರ ಮಾಡಲಿಕ್ಕೆ ಸಾಕಾಗದೇ ಇರುವಂತಹದ್ದು, ಹೀಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಬರಬಹುದು. ಎರಡನೇದು ಅಂತಂದರೆ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಇವುಗಳೆಲ್ಲ ಬರುವಂತಹದ್ದು. ಮೂರನೇದು ಅಂತಂದರೆ ಡಯಾಬಿಟಿಸ್. ಯಾರು ತೂಕ ಹೆಚ್ಚಿಗೆ ಇರ್ತಾರೋ ಅಂಥವರಿಗೆ ಡಯಾಬಿಟಿಸ್ ಕೂಡ ಬರ್ತದೆ, BP ಕೂಡ ಬರ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗುವಂಥದ್ದು, PCOD ಸಮಸ್ಯೆಗಳು ಬರುವಂಥದ್ದು, ಮಂತ್ಲಿ ಸರಿಯಾಗಿ ಮುಟ್ಟಾಗದೇ ಇರುವಂಥದ್ದು, ಡೇಟ್ ಆಗ್ತಾ ಇರೋದಿಲ್ಲ, 2, 3, 4 ತಿಂಗಳಿಗೆ ಆಗ್ತಾ ಇರ್ತದೆ, ಕರೆಕ್ಟಾಗಿ ಬ್ಲೀಡಿಂಗ್ ಕೂಡ ಆಗೋದಿಲ್ಲ, ಥೈರಾಯ್ಡ್ ಸಮಸ್ಯೆಗಳು ಬರುವಂತಹದ್ದು, ಹೀಗೆ ತುಂಬ ಸಮಸ್ಯೆಗಳು, ಇನ್ಯೂಮರಬಲ್ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಆದ್ದರಿಂದ ಎಷ್ಟು ಆಗುತ್ತೋ ಅಷ್ಟು ಬೇಗ ನೀವು ಈ ಒಂದು ಸ್ಥೌಲ್ಯದಿಂದ, ಬೊಜ್ಜುತನದಿಂದ ಮುಕ್ತಿ ಪಡ್ಕೊಂಡದ್ದೇ ಹೋದಾದರೆ ನಿಮ್ಮ ಆರೋಗ್ಯವನ್ನು ತುಂಬ ಸುಧಾರಿಸ್ಕೋಬೋದು, ತುಂಬ ಖುಷಿಯಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸ್ಬೋದು. ಆದ್ದರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಇರುವಂತಹ ಒಂದು ಸ್ಥೌಲ್ಯವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವನ್ನು ಪಡ್ಕೊಳ್ಳಿ. ಸ್ವಸ್ಥ ಭಾರತನ ನಿರ್ಮಾಣ ಮಾಡಿ. ದಿನ ಹೋದಂಗೆ ನಮ್ಮ ದೇಶದಲ್ಲಿ ಈ ಒಂದು ತೂಕ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಡಯಾಬಿಟಿಸ್ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಹೃದಯ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ. ನಾವು ಸ್ವಸ್ಥತೆಯಿಂದ ಬದುಕಬೇಕು, ಆರೋಗ್ಯದಿಂದ ಬದುಕಬೇಕು, ನಾವು ಖುಷಿಯಾಗಿ ಬದುಕಬೇಕು. ಅದ್ರ ಬಗ್ಗೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಿ, ಖುಷಿಯಿಂದ ಹಾಗೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಿ. ನಮಸ್ಕಾರ.